ಬೆಂಗಳೂರವರ ನಿರ್ದೇಶನದಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ನಾವು 24ನೇ ತಾರೀಕು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡುವಾಗ ಮೊನ್ನೆ ನಾವು ಮಾಡಿರುವಂಥ ಎನ್ಯೂಮರೇಷನ್ ಫಾರ್ಮ್ಸ್ ಡಿಜಿಟಲೈಸೇಷನ್ ವೆರಿಫಿಕೇಷನ್, ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಮತ್ತು ಡೂಪ್ಲಿಕೇಟ್ ಲಿಸ್ಟನ್ನು ತೆಗೆದುಬಿಟ್ಟು ಮೂಲತಃ ಎಷ್ಟು ಮತದಾರರು ಇದ್ದಾರೆ ಅಂತ ಹೇಳಿ ಆ ಪಟ್ಟಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಈಗಾಗಲೇ ನಾವು ಅವರಿಗೆ ತಲುಪಿಸಿ ಅವರಿಂದ ಸಹಿ ಮಾಡಿಸ್ಕೊಂಡು ಫೈನಲಿ 24th of August 2026ಗೆ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ಪಬ್ಲಿಷ್ ಮಾಡುವಾಗ ದೇರ್ ಇಸ್ ಎ ಸ್ಪೆಸಿಫಿಕ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ನಮಗೆ CO ಆಫೀಸಿಂದ ಬಂದಿದೆ. 11 o'clockಗೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ ಹಾಗೂ ವಾರ್ಡ್ನಲ್ಲಿ ಈ ಒಂದು ಪಟ್ಟಿಯನ್ನು ನೋಟಿಸ್ ಬೋರ್ಡ್ ಮೇಲೆ ಇದನ್ನು ಅಂಟಿಸಿ ಪಬ್ಲಿಷ್ ಮಾಡಬೇಕಂತ ಹೇಳಿ ಅಲ್ಲಿ ಯಾರ್ಯಾರ ಹೆಸರಿದ್ದಾವೆ ಎಲ್ಲ ಸಾರ್ವಜನಿಕರು, ಎಲ್ಲ ಮತದಾರರು ಆ ಪಟ್ಟಿಯನ್ನು ನೋಡಿ ಆ ಪಟ್ಟಿನಲ್ಲಿ ಅವರ ಹೆಸರು ಇದೆಯೇ ಇಲ್ಲ ಅನ್ನೋದ್ರ ಬಗ್ಗೆ ಅವರು ದೃಢೀಕರಣ ಮಾಡಿಕೊಂಡು 11:30 to 12 ಒಳಗಡೆ 1-2 ತಾಸು ಆದ ನಂತರ ನಾವು ಒಂದು ರಿಪೋರ್ಟ್ ತಳಮಟ್ಟದಿಂದ ಸಂಗ್ರಹಣೆ ಮಾಡಿ ನಾವು CO ಕಚೇರಿಗೆ ನಾವು ಮುಟ್ಟಿಸ್ಬೇಕಂತ ಹೇಳಿ ಡೈರೆಕ್ಷನ್ ಬಂದಿದೆ. ಇದು ಯಾಕೆ ಮಾಡಬೇಕಂದ್ರೆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ಹೆಸರಿದೆ ಯಾರ್ಯಾರ್ದು ಇಲ್ಲ ಅಂತ ಗೊತ್ತಾಗಬೇಕಂತ ನಾನು ಈಗ ನನ್ನ ಮಾಧ್ಯಮದ ಸಹೋದರರ ಜೊತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿಕೊಂಡಿದ್ದೆ. 24ನೇ ತಾರೀಕು ಆ ಪಟ್ಟಿ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಮೇಲೆ ಅಲ್ಲಿ ಪಬ್ಲಿಷ್ ಮಾಡಿದ ನಂತರ ಯಾರ್ಯಾರ ಹೆಸರು ಇಲ್ಲ ಅಂತ ಅನಿಸ್ತಾ ಇದೆ ಅವರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಏನು ಕ್ಲೇಮ್ಸ್ ಹಾಗೂ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ. ಅವರು ಕ್ಲೇಮ್ ಮಾಡೋದು ನನ್ನ ಹೆಸರು ಇರಬೇಕಿತ್ತಿರಲಿ, ಇಲ್ಲ ಅಲ್ಲ ಯಾರ್ದು ಹೆಸರು ಬಂದಿದೆ ಅವ್ರ ಹೆಸರು ಬರಬಾರ್ದಾಗಿತ್ತು, ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡೋದು. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ ಅವರವರ PLO ಕಡೆ ಅವರು ಫಾರ್ಮ್ 6, 6A, 7 ಹಾಗೂ 8 ಮುಖಾಂತರ ಅವರ ಕ್ಲೇಮನ್ನು ಅವರು ರೇಸ್ ಮಾಡ್ತಾರೆ. ಫಾರ್ಮ್ 6 ಅಂದರೆ ಹೊಸ ವೋಟರ್, ನನ್ನ ಹೆಸರಿಲ್ಲ, ನನಗೆ ಹೊಸ ವೋಟರ್, ನನ್ನನ್ನು ಈ ಒಂದು ಮತದಾರರ ಪಟ್ಟಿನಲ್ಲಿ ನೀವು ಸೇರಿಸ್ಕೋಬೇಕು, ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಅಂತ ಹೇಳಿ ಅವರು ಕ್ಲೇಮ್ ಮಾಡ್ತಾರೆ.